ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ನಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ, ಅದೇ ರೀತಿ ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ, ಹಾಗೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುವಂತಹ ಒಂದು ಅದ್ಭುತ ದಿವ್ಯ ಔಷಧ ಅಂತಲೇ ಹೇಳ್ಬೋದು. ನೆಲ್ಲಿಕಾಯಿ. ಎಸ್, ನೆಲ್ಲಿಕಾಯಿಯ ಕ್ಯಾಂಡಿ, ಆಮ್ಲಾ ಕ್ಯಾಂಡಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ, ನೋಡೋಣ ಬನ್ನಿ. ಈ ಆಮ್ಲ ಕ್ಯಾಂಡಿಯನ್ನು ನಾವು ತುಂಬ ದಿನಗಳ ಕಾಲ ಹಾಗೆ ಇಡ್ಬೋದು, ತಿಂಗಳುಗಟ್ಟಲೆಗಳ ಕಾಲ ನಾವು ಹಾಗೆ ಇಟ್ಕೊಳ್ಬೋದು. ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು, ಇಲ್ಲಾಂದರೆ ಔಟ್ಸೈಡಲ್ಲಿ ಕೂಡ ಇಟ್ಟರು ಹಾಳಾಗೋದಿಲ್ಲ. ಸೊ ಈ ಸ್ಪೆಷಲ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಅರ್ಧ ಅಥವಾ ಮುಕ್ಕಾಲು ಕೆಜಿ ಆಗೋಷ್ಟು ಆಮ್ಲ ಅಥವಾ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಸ್ಟೀಮ್ ಮಾಡ್ಕೊಂಡು ಬರೋಣ. ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಇಲ್ಲ ಅಂದರೆ ನಾರ್ಮಲ್ ಸ್ಟೀಮರಲ್ಲಿ ಕೂಡ ಸ್ಟೀಮ್ ಮಾಡ್ಬೋದು. ನಾನಿಲ್ಲಿ ಓವನಲ್ಲಿ ಮಾಡ್ತಾ ಇದ್ದೇನೆ. ಸ್ಟೀಮ್ ಮಾಡಿ ತಗೊಂಡು ಬರುವ. ಸ್ಟೀಮ್ ಮಾಡಿ ತಗೊಂಡಿದ್ದೇನೆ. ಸೊ ನಾನದು ಮುಚ್ಚಿಟ್ಟಿರೋದ್ರಿಂದ ಸ್ವಲ್ಪ ನೀರಿದಾಗಿದೆ ನೋಡಿ, ತುಂಬ ಬಿಸಿ ಇದೆ. ಈ ರೀತಿಯಾಗಿ ನಾವು ಅದರ ಸೀಡನ್ನು ತಗೊಳ್ಬೇಕು. ಬಟ್ ನಾನು ಇದನ್ನು ಸ್ವಲ್ಪ ತಣಿಯೋಕ್ಕೆ ಬಿಡ್ತೇನೆ. ಇದನ್ನು ನಾನು ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ. ಸೊ ಇದನ್ನು ಬ್ಲೆಂಡ್ ಮಾಡಬೇಕು. ನಾನಿಲ್ಲಿ ಪಾನನ್ನು ಇಟ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಬೆಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತೇನೆ. ಬೆಣ್ಣೆನೇ ಹಾಕ್ಕೊಳ್ಬೇಕಂತ ಇಲ್ಲ, ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂತಹ ಇದು ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ನೆಲ್ಲಿಕಾಯಿ ಏನು ಬೇಯಿಸಿಟ್ಕೊಂಡಿದ್ದೇನೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಮಗ್ಚ್ಕೊಳ್ಳುವ ಇದನ್ನು. ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು. ಹಾಗೆಯೇ ನಾನು ಈ ಟೈಮಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಸೊ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಬರುತ್ತೆ. ನೀವು ನಾರ್ಮಲ್ ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಆಗ ಕಲರ್ ಇಷ್ಟು ಡಾರ್ಕ್ ಆಗಿ ಬರಲ್ಲ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಬೆಲ್ಲ ಕೂಡ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ, ಏಲಕ್ಕಿ ಪುಡಿ. ಇದೆಲ್ಲ ಫ್ಲೇವರಿಗೋಸ್ಕರ, ಹಾಕಲೇಬೇಕು ಅಂತಲ್ಲ, ಹಾಕಿದರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಇವನ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಕಾರ್ನ್ ಫ್ಲೋರನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಆ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದಾಗ ಇನ್ನೂ ಸಹ ತಿಕ್ಕಾಗ್ತದೆ. ನೋಡಿ, ಆಲ್ಮೋಸ್ಟ್ ಆಗಿದೆ. ಆಗಿದೆ ಅಲ್ಲ, ನೋಡಿ ಹೇಗೆ ತಳ ಬಿಟ್ಕೊಂಡು ಬಂದಿದೆ ಅಂತ ನೋಡಿ ಅಲ್ವಾ. ಈಗ ನಾವಿದಕ್ಕೆ ಸ್ವಲ್ಪ ಲಿಂಬು ಜ್ಯೂಸನ್ನು ಹಾಕ್ಕೊಳ್ಳೋಣ.
ಲಿಂಬು ಜ್ಯೂಸ್ ಹಾಕಿ ಜಾಸ್ತಿ ಹೊತ್ತು ಬಿಡಬೇಡಿ. ನೋಡಿ ಇದಾಗಿದೆ, ನೀಟಾಗಿ ಬಂದಿದೆ ಅಲ್ವಾ. ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ. ನಾನೊಂದು ಸ್ಟೀಲ್ ಪ್ಲೇಟನ್ನು ತಗೊಂಡು ಅದಕ್ಕೆ ಆಯಿಲ್ ಸವರಿ ಇಟ್ಕೊಂಡಿದ್ದೇನೆ. ಸೊ ಅದಕ್ಕೆ ನಾವೀಗ ಆಮ್ಲ ಮಿಶ್ರಣವನ್ನು ಹಾಕೋಣ. ನಾನು ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ. ಸೊ ಇದನ್ನು ನೀವು ಹೀಗೆ ಬೇಕಾದ್ರೂ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ಈ ಥರ ನೋಡಿ, ಹೀಗೆ ಕೂಡ ಉಂಡೆ ಮಾಡ್ಬೋದು, ಇಲ್ಲಾಂದರೆ ಫ್ಲ್ಯಾಟಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲೊಂದು 4 ಅವರ್ಸ್ ಹಾಗೆ ಬಿಟ್ಟಿದ್ದೇನೆ. 4 ಅವರ್ಸ್ ಬೇಕಂತ ಇಲ್ಲ, ಬಟ್ ನಾನು ಬಿಟ್ಟಿದ್ದೇನೆ. ಸೊ ಇದು ಹೀಗೆ ಬಂದಿದೆ, ನೀಟಾಗಿ ಬಂದಿದೆ. ನಮಗೆ ತೆಗಿಲಿಕ್ಕೆ ಸಹ ಆಗ್ತದೆ, ನೋಡ್ಬೋದು. ಇದನ್ನು ನಾವು ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದರಲ್ಲಿ ಯಾವುದೇ ರೀತಿ ನಾನು ನೀರು ಹಾಕಿ ಮಾಡಿಲ್ಲದೆ ಇರೋದ್ರಿಂದ ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಸಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಇಲ್ಲಾಂದರೆ ಔಟ್ಸೈಡ್ ಸಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನು ಹಾಳಾಗಲ್ಲ. ಔಟ್ಸೈಡ್ ಇಟ್ಕೊಂಡ್ರೂ ಕೂಡ ಏನು ಹಾಳಾಗಲ್ಲ ಇದು, ಯಾಕಂದರೆ ನಾವು ನೀರು ಹಾಕಲಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ದಿನದ ತನಕ ಏನೂ ಆಗಲ್ಲ. ಆ್ಯಂಡ್ ಇದು ಹೇರ್ ಫಾಲ್ ಇರುವವರು, ಅದೇ ರೀತಿ ಇಮ್ಯುನಿಟಿ ಬೂಸ್ಟಿಗೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಕೆಲವು ಕಡೆ ಹೇಳ್ತಾರೆ ದಿನಕ್ಕೊಂದು ಆ್ಯಪಲ್ ತಿನ್ನಿ, ರೋಗದಿಂದ ದೂರ ಇರಿ ಅಂತ. ಬಟ್ ಅದೇ ನಮ್ಮ ಇಂಡಿಯಾಕ್ಕೆ ಬಂದರೆ ದಿನಕ್ಕೊಂದು ನೆಲ್ಲಿಕಾಯಿ ತಿನ್ನಿ, ನಿಮ್ಮ ರೋಗದಿಂದ ದೂರ ಇರಿ ಅಂತ ಹೇಳ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನೆಲ್ಲಿಕಾಯಿ ಒಂದನ್ನು ತಿನ್ನಲೇಬೇಕು. ಸೊ ಹಾಗೆ ನಮಗೆ ಕೆಲವರಿಗೆ ಬರೀ ನೆಲ್ಲಿಕಾಯಿ ತಿನ್ನೋಕ್ಕಾಗಲ್ಲ, ಕೆಲವು ಸೀಸನಲ್ಲಿ ನಮಗೆ ಸಿಗಲ್ಲ. ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಔಟ್ಸೈಡ್ ಕೂಡ ಸಿಗುತ್ತೆ, ನೆಲ್ಲಿಕಾಯಿ ಕ್ಯಾಂಡಿ ಎಲ್ಲ ಸಿಗುತ್ತೆ. ಬಟ್ ಆದರೆ ಎಷ್ಟರ ಮಟ್ಟಿಗೆ ಹೆಲ್ದಿ, ಎಷ್ಟರ ಮಟ್ಟಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ ಹೇಗೆ ಹಾಕಿದ್ದಾರೆ ನಮಗೆ ಗೊತ್ತಿರೋದಿಲ್ಲ. ಸೊ ನಾವು ಮನೆಯಲ್ಲಾದರೆ ಆರಾಮಾಗಿ ನಾವೇ ಮಾಡ್ಕೊಳ್ಬೋದಂತ ಅಷ್ಟೇ ಅಲ್ವಾ. ಈಸಿಯಾಗಿ ಮಾಡ್ಬೋದು, ಈಸಿಯಾಗಿ ಮಾಡೋಕ್ಕೆ ಬರುತ್ತೆ ಅಂದಾಗ ಆರಾಮಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಟು ಮಕ್ಕಳಿಗೆಲ್ಲ ಕೊಡ್ಬೋದು, ನಾವು ಕೂಡ ತಗೊಳ್ಬೋದು. ಹೀಗೆ ನಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು. ಹೀಗೆ ತೆಗೆದು ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ. ಇದಕ್ಕೆ ಬೇಕಾದರೆ ಗ್ರೀನ್ ಕಲರೇ ಬೇಕು ಅಂದರೆ ನಾವು ಕಲರ್ ಎಸೆನ್ಸ್ ಹಾಕ್ಕೊಳ್ಬೋದು, ಗ್ರೀನು. ಬಟ್ ನಮಗೆ ಅದರ ನೆಸೆಸಿಟಿ ಇಲ್ಲ ಅಲ್ವಾ, ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು. ಬೆಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ, ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು. ಚೆಂದ ಬಂದಿದೆ ಅಲ್ವಾ. ಪಾಕ ಎಲ್ಲ ನೀಟಾಗಿ ಆದರೆ ತುಂಬ ಚೆನ್ನಾಗಿ ಬರ್ತದೆ ಇದು. ಮಾತ್ರ ನಿಮಗೆ ಪಾಕ ಒಂದು ವೇಳೆ ನಿಮಗೆ ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಬೆಲ್ಲವನ್ನು ಪಾಕ ಮಾಡಿಯೇ ಹಾಕ್ಬೋದು. ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಇದರ ಕಲರ್ ಚೇಂಜ್ ಆಗುತ್ತೆ. ನಾವು ಆಮ್ಲದ್ದು ನೆಲ್ಲಿಕಾಯಿದು ಆ ಕಲರ್ ಚೇಂಜ್ ಆದ ನಂತರ ಬೇಕಾದರೆ ನೀವು ಸಪ್ರೇಟಾಗಿ ಬೆಲ್ಲದ ಪಾಕ ಮಾಡಿ ಆ ಪಾಕಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಕೂಡ ಹಾಕ್ಬೋದು, ಅದು ಕೂಡ ನೀಟಾಗಿ ಬರುತ್ತೆ. ಮಾಡಲಿಕ್ಕೆ ಕೂಡ ತುಂಬ ಈಸಿ. ಇದಾದರೆ ತುಂಬ ಹೊತ್ತು ನಾವು ಮಗ್ಜುತ್ತಾ ಇರಬೇಕಲ್ವಾ. ನೋಡಿ ನಮ್ಮ ಫೈನಲಿ ಎಮ್ಮಿ ಹೆಲ್ದಿ ಆಗಿರುವಂತಹ ಆಮ್ಲ ಕ್ಯಾಂಡಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ಈ ಶೇಪಲ್ಲಿ ಕಟ್ ಮಾಡಿಕೊಂಡೆ. ನೋಡಿ ಒಂದೊಂದು ತಿಂದರೆ ಸಾಕು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ ತಿನ್ನಲಿಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಾದರೂ ಇಡ್ಬೋದು, ಔಟ್ಸೈಡಲ್ಲಾದರೂ ಇಟ್ಕೊಳ್ಬೋದು. ಸೊ ತುಂಬ ಟೈಮ್ ಬೇಕು ಅಂದರೆ ನಾವು ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಆಮ್ಲ ಕ್ಯಾಂಡಿಯನ್ನು ಎಷ್ಟು ಈಸಿಯಾಗಿ ಹಾಗೆ ಎಷ್ಟು ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಹಾಗೆ ನನ್ನ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕಾಗಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖಂಡಿತವಾಗ್ಲೂ ಈ ಹೆಲ್ದಿ ರೆಸಿಪಿಯನ್ನು ನೀವು ಮಾಡ್ತೀರಾ, ಹಾಗೆ ನನಗೆ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದನ್ನು ಎಲ್ಲರೂ ಮಾಡಿ, ಹಾಗೆ ಎಲ್ಲರೂ ಶೇರ್ ಮಾಡಿ, ಯಾಕಂದರೆ ಒಂದು ಹೆಲ್ದಿ ರೆಸಿಪಿ ಆಗಿರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್.